ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರೋಸ್ ವೆಲ್ತ್ ವರ್ಲ್ಡ್. ಸೊ ಇವತ್ತಿನ ಮಾರ್ಕೆಟ್ ಎನಲೈಸ್ ಬಗ್ಗೆ ನೋಡೋಣ. ಸೊ ಓವರ್ ಆಲ್ ಮಾರ್ಕೆಟ್ ಇವತ್ತು ಏನಾಯ್ತು, ಯಾಕೆ ಮಾರ್ಕೆಟ್ ಕೆಳಗಡೆ ಬಂತು, ಸೊ ವಾಟ್ ಈಸ್ ದ ರೀಸನ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಟುಡೇ ಅಂಡ್ ವಾಟ್ ಆರ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಡನ್ ಓವರ್ ಆಲ್ ದ ಟ್ರೇಡ್ ಟುಡೇ ನಾವ್ ಇವತ್ತು ಚೆಕ್ ಮಾಡೋಣ. ಸೊ ಇವತ್ತು ನೋಡ್ತಿರ್ಬೋದು, ಆಲ್ರೆಡಿ ಫ್ರಮ್ ಲಾಸ್ಟ್ 2 days ಇಂದ 2 ಕನ್ಸರ್ವೇಟಿವ್ ಸೆಷನ್ಸ್ ಇಂದ ಮಾರ್ಕೆಟ್ ಕಂಟಿನ್ಯೂಸ್ ಫಾಲ್ ಆಗ್ತಿದೆ. ಸೊ ನಾವಿಲ್ಲಿ ನಾನು ಆಲ್ರೆಡಿ ಮಾರ್ಕ್ ಮಾಡಿರೋ ಪ್ರಕಾರ ಸೊ ಆಲ್ಮೋಸ್ಟ್ ಹತ್ತತ್ರ 450 ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ ಬಿದ್ದಿದೆ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಿರೋದ್ರಿಂದ ನಮ್ಗೆ ರೀಸನ್ಸ್ ಏನೇನಂತಂದ್ರೆ, ಮೊದಲನೇ ರೀಸನ್ ಬಂದ್ಬಿಟ್ಟು ಜಿಯೋಗ್ರಫಿಕಲ್ ಟೆನ್ಷನ್ ಆಗಿರ್ಬೋದು. ಯಾಕಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಆರ್ ರೈಸಿಂಗ್ ಅಂಡ್ ಫಾರಿನ್ ಇನ್ವೆಸ್ಟರ್ ಆರ್ ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ದರ್ ಇನ್ವೆಸ್ಟ್ಮೆಂಟ್ಸ್. And one more thing is selling pressure in sectors like banking and also pharma. And ಇನ್ನೊಂದು ಥಿಂಗ್ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಬ್ರೇಕಿಂಗ್ ಬಿಲೋ 24,000. ನಾನು ಹೇಳಿದ್ದೆ 24,000 ಇಸ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್. ಅದೇನಾದ್ರೂ ಬ್ರೇಕ್ ಆದ್ರೆ ಕಂಟಿನ್ಯೂಸ್ಲಿ ಮಾರ್ಕೆಟ್ ಅಲ್ಲಿ ನಾವು ಶಾರ್ಪ್ ಫಾಲಿಂಗ್ ನೋಡ್ಬೋದು ಅಂತ. ಸೊ ಅದೇ ರೀತಿ ಕಂಟಿನ್ಯೂಸ್ ಆಗಿ ಆಫ್ಟರ್ ಬ್ರೇಕಿಂಗ್ 24,000 ಮಾರ್ಕೆಟ್ ಈಸ್ ಕಂಟಿನ್ಯೂಸ್ಲಿ ಫಾಲಿಂಗ್ ಆಲ್ಮೋಸ್ಟ್ 200 ಪಾಯಿಂಟ್ ಬಿತ್ತು ನಿನ್ನೆಯಿಂದ. ಸೊ ಇವತ್ತು ನೋಡ್ಬೋದು ಆಲ್ಮೋಸ್ಟ್ ಮಾರ್ಕೆಟ್ ಕಮ್ ಡೌನ್ ಟು 23,800. ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ that market will come down. These are the things why market is coming down. So ಇಲ್ಲಿ ನೋಡೋದಾದ್ರೆ ಇವಾಗ ನಾವು ಮಾರ್ಕೆಟ್ ಅಲ್ಲಿ ಇವತ್ತು ಓವರ್ ಆಲ್ ಮಾರ್ಕೆಟ್ ಏನಾಯ್ತು, ದಿಸ್ ಇಸ್ ಅ ಸ್ಟ್ರಾಂಗ್ ಸಪೋರ್ಟ್ 24,000. ಸೊ 24,000 ಇಂದ ಆಲ್ಮೋಸ್ಟ್ ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಎಷ್ಟು ಕೆಳಗಡೆ ಅಂದ್ರೆ 200 ಪಾಯಿಂಟ್ಸ್ ಕೆಳಗೆ ಬಂದಿದೆ. ಸೊ ದಿಸ್ ಇಸ್ ಅ ಥಿಂಗ್. ಆಲ್ಮೋಸ್ಟ್ ಇವತ್ತು ಮಾರ್ಕೆಟ್ 100 ಪಾಯಿಂಟ್ ಡೌನ್ ಬಂದಿದೆ. ಆಲ್ಮೋಸ್ಟ್ ಮಾರ್ಕೆಟ್ ಓಪನ್ ಆದ ತಕ್ಷಣನೇ 100 ಪಾಯಿಂಟ್ ಕೆಳಗಡೆ ಬಿದ್ದು. ಸೊ ಇವತ್ತು ನಮ್ಗೆ ಓವರ್ ಆಲ್ ಇವತ್ತಿನ ಮಾರ್ಕೆಟ್ ಇದು. ಸೊ ಫ್ರಮ್ ಮಾರ್ನಿಂಗ್ 9:15 to till 3:30. ಸೊ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ನೆಸ್ಟರ್ಡೇ ಕ್ಲೋಸಿಂಗ್ ಕಂಪೇರ್ ಮಾಡಿದ್ರೆ ಓನ್ಲಿ 41 ಪಾಯಿಂಟ್ಸ್ ಡೌನ್ ಇದೆ, ಬಟ್ ಸ್ಟಿಲ್ ಮಾರ್ಕೆಟ್ ಇಸ್ ಡೌನ್. ಸೊ ಈ ಒಂದು ಡೇ ಅಲ್ಲಿ ನಂದು ವ್ಯೂ ಏನಂತಂದ್ರೆ, ಮಾರ್ಕೆಟ್ ಬೆಳಿಗ್ಗೆ ಅಂದ್ರೆ ಮಾರ್ನಿಂಗ್ 9:15 ಓಪನ್ ಆದ ತಕ್ಷಣನೇ 900 ಸ್ಟ್ರಾಂಗ್ ಇತ್ತು ಸಪೋರ್ಟ್. ಸೊ ಸ್ಟ್ರಾಂಗ್ ಏನಾದ್ರೂ 900 ಬ್ರೇಕ್ ಆದ್ರೆ ಕೆಳಗೆ ಬರುತ್ತೆ ಅನ್ಕೊಂಡೆ. ಸೊ ಮಾರ್ಕೆಟ್ ಆಲ್ಮೋಸ್ಟ್ 900 ಅಲ್ಲಿ ಇರೋದ್ರಿಂದ ಬೆಳಗ್ಗೆ ಸಪೋರ್ಟ್ ದವರು ಸ್ಟ್ರಾಂಗ್ ಇರೋದ್ರಿಂದ ದೇರ್ ಈಸ್ ಅ ಚಾನ್ಸ್ ಒನ್ ಪುಲ್ ಬ್ಯಾಕ್. ಆಲ್ರೆಡಿ ಮಾರ್ಕೆಟ್ 100 ಪಾಯಿಂಟ್ ಬಿದ್ದಿತ್ತು. ಸೊ ಅಗೇನ್ ಅದು ಕೆಳಗಡೆ ಬರುತ್ತೆ ಅಂತ ಶೋರ್ ಇಲ್ಲ. 900 ಸ್ಟ್ರಾಂಗ್ ಇರೋದ್ರಿಂದ ಮೇಲ್ಗಡೆ ಪುಷ್ ಮಾಡ್ತಾರೆ ಮಾರ್ಕೆಟ್ ಅಂತ. ಸೊ ಐ ಹ್ಯಾವ್ ಇನಿಷಿಯೇಟೆಡ್ ಒನ್ ಟ್ರೇಡ್ ಅಟ್ 23,900 with a very small SL. So with a 40 points target, and my target were hit in the morning and I have closed my trade. So after that I was simply sitting and watching the market till my exact entry. So ಮಾರ್ಕೆಟ್ ಅಲ್ಲಿ ಬೇರೆ ಸೆಂಟಿಮೆಂಟ್ ಇರೋದ್ರಿಂದ ಮಾರ್ಕೆಟ್ ಪುಲ್ ಬ್ಯಾಕ್ ತಗೊಂಡ್ ಮೇಲ್ ಹೋಯ್ತಲ್ಲ. ಸೊ ಆಲ್ಮೋಸ್ಟ್ ಅಗೇನ್ 24,000 ನಿಯರ್ ಹೋದ್ರೆ ಅಥವಾ 24,050 ನಿಯರ್ ಹೋದ್ರೆ ವಿಲ್ ಇನಿಷಿಯೇಟ್ ಒನ್ ಮೋರ್ ಟ್ರೇಡ್ ಅಂತ. ಸೊ ಐ ಹ್ಯಾವ್ ವೇಟೆಡ್ ಅಂಟಿಲ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಟು 24,000. ಬಟ್ ಮಾರ್ಕೆಟ್ 24,000 ನಿಯರ್ ಬಂತು. ಸೊ ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ವೆದರ್ ಇಫ್ ಇಟ್ reaches to 24,000. ಮಾರ್ಕೆಟ್ 24,000 ರೀಚ್ ಆಗ್ಲಿಲ್ಲ. ಯಾಕಂದ್ರೆ 24,000 ವೆರಿ ಸ್ಟ್ರಾಂಗ್ ಸಪೋರ್ಟ್. ಸೊ ಅದ್ರ ಹತ್ರ ನಿಯರ್ ಬರಕ್ಕೂ ಬರ್ಲಿಲ್ಲ, ಬಿಕಾಸ್ ಅದು ಬ್ರೇಕ್ ಆಗಿದೆ. ಸೊ ಬೇರೆ ಸೆಂಟಿಮೆಂಟ್ ಇರೋದ್ರಿಂದ ಸೊ ಮಾರ್ಕೆಟ್ ಅಗೇನ್ ಕೆಳಗಡೆ ಬಂತು. ಕೆಳಗಡೆ ಒಂದು ಸ್ಮಾಲ್ ರಿಟೆಸ್ಟ್ ಆಗಿ ಸೊ 24,060 ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ನಾನ್ ಟ್ರೇಡ್ ಇನಿಷಿಯೇಟ್ ಮಾಡೋದು ಲೈಕ್ 23,060 ಆ ರೇಂಜ್ ಅಲ್ಲಿ. 23,060 ಅಂದ್ರೆ 50ಗಿನ 60ಗೆ ತಗೊಂಡ್ರೆ ಒನ್ ಬೆನಿಫಿಟ್ ಏನಂತಂದ್ರೆ ನಮ್ಗೆ SL ಏನಾಗುತ್ತೆ, ಸ್ಮಾಲ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅವ್ರು ಏನಾದ್ರು ವೀಕ್ ಇದ್ರೆ ನಾವ್ ಅನ್ಕೊಂಡಿರೋ ಪಾಯಿಂಟಿಗೆ ಮಾರ್ಕೆಟ್ ಶೋರ್ ಆಗಿ ಬರುತ್ತೆ. ಸೊ 24,960ಗೆ ಐ ಹ್ಯಾವ್ ಇನಿಷಿಯೇಟೆಡ್ ಮೈ ಟ್ರೇಡ್ ಅಂಡ್ ಅಕಾರ್ಡಿಂಗ್ ಟು ಮೈ ಅನಲೈಸ್ ಮಾರ್ಕೆಟ್ ವಿಲ್ ಕಮ್ ಡೌನ್. ಅಂಡ್ ಈ ಟ್ರೇಡ್ ಅಲ್ಲಿ ನನಗೆ ಅನ್ಸಿದ್ದೇನಂತಂದ್ರೆ, ಜಿಯೋಪೊಲಿಟಿಕಲ್ ಟೆನ್ಷನ್ ಇರೋದ್ರಿಂದ, ಹೆವಿ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಶೋರ್ ಮಾರ್ಕೆಟ್ ದೇರ್ ಈಸ್ ಅ ಚಾನ್ಸ್. ಅಂಡ್ ಆಲ್ರೆಡಿ ಆಪ್ಷನ್ ಚೈನ್ ಡಾಟಾ ಅಲ್ಲಿ ನಾವು ಶೋ ಆಗ್ತಿತ್ತು ದೇರ್ ಈಸ್ ಅ ವೀಕ್ನೆಸ್ ಅಪ್ ಟು 800 ಅಂತ. ಸೊ ಐ ಹ್ಯಾವ್ ವೇಟ್ ಅಂಟಿಲ್ 800, 23,800.
So according to my analysis, market will come down to 800, and my first target were 23,890, and my second target is 23,820, and my both target were hit, and I book my profit here. And after that I was simply sitting and watching the market. So again one more trade 818 the initiate ಮಾಡಬಹುದಿತ್ತು, but I was not sure. Will wait until already I have booked my profit. So simply I was sitting and watching, because today is a Sensex expiry. There is a huge volatile in Sensex. Sometimes ನಾವು ನಿಫ್ಟಿ ಚಾರ್ಟ್ ನೋಡ್ಬಿಟ್ಟು ಸೆನ್ಸೆಕ್ಸ್ ಟ್ರೇಡ್ ಮಾಡ್ಬೋದು. So that is the reason I don't take any kind of risk here. And at 3 p.m. trade there is a I have got, because market is at bottom, there is a chance there is a one push up in the market. So I took a trade and I book only 10 points at 3 p.m. trade. And this is all about today's market. And I have given some updates on my Telegram channel. Still now, if you are not join my Telegram channel, please guys, please go and join my Telegram channel. And I mention my Telegram link in my description. Please go and join my Telegram. If you definitely, I will update all market updates in my Telegram channel. And today also I have updated what are the trades I have taken today morning, and also evening afternoon session also I have updated, and also a market related codes also I have updated. So please go and subscribe my channel, and we'll see what are the tomorrow's support and resistance level. First, level 2, resistance level 2, resistance level 1, support level 1, support level 2, and my resistance level 2 is 24,000. My resistance level 1 is 23,900, and my support level 1 is 23,700, and resistance level 2 is 23,600. These are the 4 lines. ಯಾಕೆ ನಾನು ಸಪೋರ್ಟ್ ಟಿಲ್ 700 ವರೆಗೂ ಬರುತ್ತೆ ಅಂತಂದ್ರೆ, ಬಿಕಾಸ್ ಮಾರ್ಕೆಟ್ ಬೇರಿಶ್ ಸೆಂಟಿಮೆಂಟ್ ಇರೋದ್ರಿಂದ, ಸ್ಟ್ರಾಂಗ್ ಸಪೋರ್ಟ್ ಬ್ರೇಕ್ ಆಗಿರೋದ್ರಿಂದ, ದೇರ್ ಮೇ ಬಿ ಅ ಚಾನ್ಸ್ ಮಾರ್ಕೆಟ್ ವಿಲ್ ಕಮ್ ಡೌನ್. ವಿಲ್ ಸಿ. ಪುಷ್ ಬ್ಯಾಕ್ ತಗೊಂಡು 24,000 ಏನಾದರೂ ಟಚ್ ಆದರೆ ಅಗೇನ್ ನಾವು ಬೇರೆ ಸೆಂಟಿಮೆಂಟ್ ಕೂಡ ನೋಡ್ಬೋದು ಮಾರ್ಕೆಟ್ ಅಲ್ಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Be update on my Telegram channel. Do join. Thank you.